ಏನಿವತ್ತು ಕನಕಪುರ ಕ್ಷೇತ್ರದಲ್ಲಿ ಅನ್ಯಾಯಗಳು ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಸಹಜವಾಗಿ ಇಡೀ ರಾಜ್ಯಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಏನಿವತ್ತು ನಮ್ಮ ದಲಿತ ಮುಖಂಡರಾಗಿರ್ತಕ್ಕಂಥ ಗೋಪಿ ಅನ್ನೋ ಒಂದು ದಲಿತ ನಾಯಕ ಇವತ್ತು ಸಾರ್ವಜನಿಕರವಾಗಿ ಎಲ್ಲ ಜಾತಿಯ ಜನಾಂಗಗಳ ಪರವಾಗಿ ನಡೆಯುವಂಥ ಅನ್ಯಾಯಗಳ ವಿರುದ್ಧವಾಗಿ ಅವರು ನ್ಯಾಯವನ್ನು ಕೇಳಲಿಕ್ಕೆ ಅವರು ಜಗದೀಶ್ ಬಳಿ ಹೋದಂಥ ಸಂದರ್ಭದಲ್ಲಿ ಅವರು ಏಕವಚನದಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ದಲಿತರು ಅನ್ನೋ ಒಂದು ಗೌರವವನ್ನು ಕೊಡದೆ ಆತ ನಿಂದಿಸಿರ್ತಕ್ಕಂಥದ್ದು, ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ? ನ್ಯಾಯ ಕೇಳೋದಕ್ಕೆ ನಿಮ್ಮ ಹತ್ರ ಬರದೆ ಬೇರೆ ಇನ್ನೆಲ್ಲಿ ಹೋಗಿ ನ್ಯಾಯ ಕೇಳಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಏನಿವತ್ತು ಈ ಕನಕಪುರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯ ಮತ್ತು ನಮಗೆ ಸ್ಮಶಾನ ಕಡಾಖಂಡಿತವಾಗಲೂ ಕೂಡ ನಮಗೆ ಬೇಕೇ ಬೇಕು. ಅದು ತಾನು ಗೋಪಿ ಅನ್ನೋ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿ ಕೇಳಲಿಲ್ಲ, ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ನ್ಯಾಯದ ಪರವಾಗಿ ಅವರು ನಿಂತಿರ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ಅವರನ್ನು ನಿಂದಿಸಿರ್ತಕ್ಕಂಥದ್ದು ಬಹಳ ಖಂಡನೀಯ. ಇವತ್ತು ಇಡೀ ರಾಜ್ಯಾದ್ಯಂತ ಜನ ಎಲ್ಲರೂ ಕೂಡ ನೋಡ್ತಾನೇ ಇದ್ದಾರೆ. ಆ ಇತ್ತೀಚೆಗಷ್ಟೇ ಒಂದು ಶವವನ್ನು ಪ್ರತಿಭಟನೆ ಮುಖಾಂತರ ಜನರಿಗೆ ತೋರ್ತಕ್ಕಂಥ ಕೆಲಸ, ಅಧಿಕಾರಿಗಳಿಗೆ ಗಮನ ತರ್ತಕ್ಕಂಥ ಕೆಲಸವನ್ನು ಕೂಡ ದಲಿತ ಸಂಘಟನೆಗಳು ಹಿಂದೆ ಕೂಡ ಮಾಡಿದ್ದು. ಹಾಗಾಗಿ ಅವಾಗಲೂ ಕೂಡ ನಮಗೆ ನ್ಯಾಯವನ್ನು ಕೊಡಲಿಕ್ಕೆ ಅವರು ಸಫಲರಾಗಲಿಲ್ಲ. ಇವತ್ತು ನಾವು ಏನು ಗೋಪಿಗಾಗಿರ್ತಕ್ಕಂಥ ಅವಮಾನದ ಬಗ್ಗೆ ನಾವು ಈ ಪೊಲೀಸ್ ಠಾಣೆಯಲ್ಲಿ ಏನು ಇಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಒಳಗಡೆ ನಾವು ದೂರನ್ನು ಕೂಡ ನಾವು ದಾಖಲೆಯನ್ನು ಮಾಡಿದ್ದೇವೆ. ದಾಖಲಿಸಬೇಕು ಅಂತಂದ್ಬಿಟ್ಟು ಹೇಳಿ ನಾವು ಎಲ್ಲ ದಲಿತ ಪರ ಸಂಘಟನೆಗಳು ಇವತ್ತೆಲ್ಲ ಕೂಡ ಗೋಪಿಯವರ ಜೊತೆ ಒಳಗಡೆ ನಿಂತಿದ್ದೇವೆ. ಅವರಿಗೆ ಒಂದು ವೇಳೆ ಅವರನ್ನು ದೂರನ್ನು ಪರಿಗಣಿಸಿ ಅವರಿಗೆ FIR ಅನ್ನು ದಾಖಲೆ ಮಾಡಿ ಅವರಿಗೆ ಕಾನೂನು ರೀತಿ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೊಡಬೇಕು ಮತ್ತು ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಒಂದು ವೇಳೆ ನಮಗೆ ನ್ಯಾಯ ಏನಾದರೂ ಕೂಡ ದೊರಕದೇ ಇದ್ದಂಥ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಕರೆಯನ್ನು ಕೊಟ್ಟು ನಾವು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಕೂಡ ನಾವು ಮಾಡಬೇಕಾಗ್ತದೆ ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಾನು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷರು ಕಾಡುಗೋಡಿ ಸೊಣ್ಣಪ್ಪ ಅಂತಂದ್ಬಿಟ್ಟು ನನ್ನ ಹೆಸರು.